अब हमें फिर से उसी तरह तैयार रहने की आवश्यकता है. ಮತ್ತೆ ಲಾಕ್ಡೌನ್ ದಿನದ ಮೈಂಡ್ಸೆಟ್ಗೆ ನಿಮ್ಮನ್ನು ಬದಲಾಯಿಸಿಕೊಳ್ಳಿ. ಹಾಗಂತ ನಾನು ಹೇಳ್ತಾ ಇಲ್ಲ. ಸಂಸತ್ತಲ್ಲಿ ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಇದರ ಬಗ್ಗೆ ಮಾತಾಡಿದ್ದಾರೆ ನೋಡಿ. हम कोरोना के समय भी एकजुटता से ऐसी चुनौतियों का सामना कर चुके हैं. ಲಿಟ್ರಲಿ ನರೇಂದ್ರ ಮೋದಿ ಅವರು ಲಾಕ್ಡೌನ್ ಆಗುತ್ತೆ ಬಂದಾಗುತ್ತೆ ಅಂತ ಎಲ್ಲೂ ಹೇಳಿಕೊಟ್ಟಿಲ್ಲ. ಅವ್ರು ಹೇಳಿಕೊಟ್ಟಿರೋದು ಈ ಥರ ಸಿಚುವೇಶನ್ ಬರ್ಬೋದು, ಕೊರೋನಾ ಟೈಮಲ್ಲಿ ನಾವು ನೀವೆಲ್ಲ ಹೇಗೆ ಗಟ್ಟಿತನ ತೋರಿಸಿದ್ದೀವಿ ಅದೇ ಥರ ಮುಂದೆ ಇದೇ ಥರ ಸಿಚುವೇಶನ್ ಬಂದರೆ ನಾವೆಲ್ಲ ಫೇಸ್ ಮಾಡಬೇಕಾಗತ್ತೆ. ಆ ಥರ ನಾವು ಗಟ್ಟಿತನ ತೋರಿಸ್ಬೇಕಾಗತ್ತೆ. ಯಾರು ನಿರೀಕ್ಷೆ ಮಾಡಿದಂಥ ದಿನಗಳ ನಾವು ಹೇಗೆ ಎದುರಿಸಿದ್ದೀವಿ, ಹೇಗೆ ಗಟ್ಟಿತನ ತೋರಿಸಿದ್ದೀವಿ ನಾವು ನೀವೆಲ್ಲ, ಅದೇ ಥರ ಮುಂದೆನೂ ಈ ಥರ ಸಿಚುವೇಶನ್ ಬಂದವಾಗ ಇದೇ ಥರ ನಾವು ಗಟ್ಟಿತನ ತೋರಿಸ್ಬೇಕಾಗತ್ತಂತ ಅದನ್ನು ಹೇಳಿದ್ದಾರೆ. धीरज के साथ, संयम के साथ, शांत मन से हमें हर चुनौती का मुकाबला करना है. ಅದಕ್ಕಿಂತ ಮುಖ್ಯವಾಗಿ ಮಿಡ್ಲ್ ಈಸ್ಟ್ ಅಲ್ಲಿ ಏನು ಘರ್ಷಣೆ ನಡೀತಾ ಇದೆ ಇರಾನ್, ಇಸ್ರೇಲ್, USA ಮಧ್ಯೆ, ಅದು ಸದ್ಯಕ್ಕೆ ನಿಲ್ಲುವಂತ ಪರಿಸ್ಥಿತಿ ಕಾಣ್ತಾ ಇಲ್ಲ. ಇದೇ ತರ ಮುಂದುವರೆದ್ರೆ ಲಾಕ್ಡೌನ್ ಆಗುವಂತ ಚಾನ್ಸಸ್ ಎಲ್ಲ ಕಡೆ ಜಾಸ್ತಿ ಇದೆ. ಹಾಗಾಗಿ ತುಂಬಾ ಕಂಟ್ರಿಗಳು ಇವಾಗ ಆಲ್ರೆಡಿ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಮೈಂಡ್ನಲ್ಲಿ ರೆಡಿ ಮಾಡ್ಕೋಬೇಕು. ಈ ಥರ ಲಾಕ್ಡೌನ್ ಬಂದರೆ ನಾವು ಏನು ಮಾಡಬೇಕು, ಹಿಂದೆ ಹೇಗೆ ಮಾಡಿದೀವಿ ಅದೇ ಥರ ನಾವು ಮುಂದೆ ನಾವು ಮಾಡಬೇಕಾಗತ್ತೆ. ಸೊ ಅದನ್ನು ಜನರಿಗೆ ಒಂದು ಅವೇರ್ನೆಸ್ ಕೊಟ್ಟಿದ್ದಾರೆ. ಇದೇ ಥರ ಸಿಚುವೇಶನ್ ಮುಂದುವರೆದ್ರೆ ಆಸ್ ಎ ಕಾಮನ್ ಮ್ಯಾನ್ ಆಗಿ ನಾವು ನೀವೆಲ್ಲ ಏನು ಮಾಡ್ಬೋದು, ನಮ್ಮ ಹತ್ರ ಏನು ಮಾಡೋಕ್ಕಾಗತ್ತೆ, 5 ಸಜೆಷನ್ ಹೇಳ್ತೀನಿ. ಅದರಲ್ಲಿ ಮೊದಲನೇ ಸಜೆಷನ್, ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡನ್ನ ಖರ್ಚು ಮಾಡೋದಾಗಲಿ ಅಥವಾ ಲಕ್ಸುರಿ ಐಟಮ್ನ ಬೈ ಮಾಡೋದಾಗಲಿ ಮಾಡಬಾರ್ದು ಆ ಸಿಚುವೇಶನಲ್ಲಿ. ಹಾಗೆ ಎರಡನೇ ಸಜೆಷನ್, ಎಲ್ಲೋ ಸಾಲ ಮಾಡಿ ಇನ್ವೆಸ್ಟ್ ಮಾಡುವಂಥದ್ದು, ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಮಾಡಬಾರ್ದು. ಯಾಕಂದರೆ ಆ ಟೈಮಲ್ಲಿ ಗ್ಲೋಬಲ್ ಮಾರ್ಕೆಟ್ ತುಂಬ ಡೌನ್ ಇರುತ್ತೆ. ಸೊ ಆವಾಗ ಇನ್ವೆಸ್ಟ್ ಮಾಡೋದ್ರಿಂದ ಸೊ ನೀವು ಹಣ ಕಳ್ಕೊಳ್ಬೋದು. ಹಾಗಾಗಿ ಯಾವುದೇ ರೀತಿ ಇನ್ವೆಸ್ಟ್ ಮಾಡಬಾರ್ದು. ಥರ್ಡ್ ಸಜೆಷನ್ ಬಂದು, ಯಾವ ಜಾಬಲ್ಲಿ ಇರ್ತಾರೆ ಅಟ್ಲೀಸ್ಟ್ 6 ಮಂತ್ಸ್ ಸ್ಯಾಲ್ರಿನ ಸೇವ್ ಮಾಡ್ಕೊಳ್ಳಿ. ಏನಾದರೂ ಎಮರ್ಜೆನ್ಸಿ ಇದ್ದಾವಾಗ ಆ ಹಣ ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ಜಾಬ್ ತೊಂದರೆ ಆದವಾಗ 6 ಮಂತ್ ಅಟ್ಲೀಸ್ಟ್ ನೀವು ಸರ್ವೆ ಆಗ್ಬೋದು. ಅದೇ ಥರ ನಾಲ್ಕನೇ ಸಜೆಷನ್, ಎಲ್ಲೋ ನ್ಯೂಸ್ ಕೇಳಿ ಫೇಕ್ ನ್ಯೂಸ್ ಕೇಳಿಬಿಟ್ಟು ಪೆಟ್ರೋಲ್ ಸಿಗಲ್ಲ, ಡೀಸೆಲ್ ಸಿಗಲ್ಲ ಅಂತ ಹೇಳಿ, ಗ್ಯಾಸ್ ಸಿಗಲ್ಲ ಅಂತ ಹೇಳಿ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದು ಅದು ಅನಾವಶ್ಯಕ. ಯಾಕಂದರೆ ಅದು ಬೇಕಾಗಿಲ್ಲ. ಆ ಥರ ಮಾಡೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದೇ ಥರ ಎಲ್ಲೋ 6ನೇ ಸಜೆಷನ್, ಎಲ್ಲೋ ಫೇಕ್ ನ್ಯೂಸ್ ಕೇಳ್ತೀರಾ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಯಾವುದೇ ಫೇಕ್ ನ್ಯೂಸ್ ಇದ್ದರೆ ಅದನ್ನು ನೀವು ನಿಜನ ಸುಳ್ಳ ಅಂತ ತಿಳ್ಕೊಳ್ಳಿ. ಅದನ್ನು ವೆರಿಫೈ ಮಾಡಿ, ಅದು ಕನ್ಫರ್ಮ್ ಆದರೆ ಮಾತ್ರ ಅದನ್ನು ನೀವು ಫಾರ್ವರ್ಡ್ ಮಾಡಿ. ಹಾಗೆ ಈ ಸಿಚುವೇಶನ್ ಇನ್ನೂ ತನಕ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಲ್ಲ. ಏಪ್ರಿಲ್ 16th ಮೇಲೆ ಹೋದರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು. ಪೆಟ್ರೋಲು ಡೀಸೆಲ್ ಸಪ್ಲೈ ಕರೆಕ್ಟ್ ಆಗದಿದ್ರೆ ಎಲ್ಲ ವೆಹಿಕಲ್ಗಳು ಸ್ಟಾಪ್ ಆಗುತ್ತೆ. ಆವಾಗ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗ್ಬೋದು. ಸೊ ಸದ್ಯ ಪರಿಸ್ಥಿತಿಯಲ್ಲಿ ಯಾವ ತೊಂದರೆ ಇಲ್ಲ. ಬಟ್ ನೀವೇನು ಪ್ಯಾನಿಕ್ ಆಗಬೇಡಿ. ಬಟ್ ಇನ್ನು ಮುಂದೆ ಸ್ವಲ್ಪ ಟೈಮ್ ಆದಮೇಲೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಹಾಗಾಗಿ ಫೇಕ್ ನ್ಯೂಸ್ ಬಂದರೆ ಅದನ್ನು ಇಗ್ನೋರ್ ಮಾಡಿ. ಎಲ್ಲಿಂದ ಗೌರ್ಮೆಂಟ್ ಅಫಿಷಿಯಲ್ ನ್ಯೂಸ್ ಬರುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡಿ. ಸೊ ಅಲ್ಲಿ ತನಕ ಯಾರು ಪ್ಯಾನಿಕ್ ಹಾಕಬೇಡಿ. ಈ ಥರ ಸಿಚುವೇಶನ್ ಬಂದರೆ ನೀವೇನು ಮಾಡ್ತೀರಾ, ನೀವು ರೆಡಿ ಇದ್ದೀರಾ ಅಂತ ಕಮೆಂಟ್ಸ್ ಮಾಡಿ. ಹಾಗೆ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.